ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸುನಿಲ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇವತ್ತೇನು ಲಾಗ್ ಅಂದರೆ ಕಿಚನ್ ಅಂದರೆ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಆಮೇಲೆ ಯೋಚನೆ ಬಂದು ಮೆಂತ್ಯ ಸೊಪ್ಪಿತ್ತು, ಅದಕ್ಕೆ ಮೆಂತ್ಯ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಹೇಗೆ ಆಟ ಆಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ. ನೋಡಿ, ಮಲಿಕೊಂಡು ಕೆಳಗೆ ಒದ್ದಾಡ್ತಾಳೆ. ಪುಟಾಣಿ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಎದೊಳಕ್ಕೆ ಕಷ್ಟ ಇವಳಿಗೆ. ಹಾಯ್ ಮಾಡು, ಹಾಯ್ ಮಾಡಮ್ಮ. ಪ್ಲೇನ್ ಕಿಸ್ ಕ್ಲೀನ್ ಹಾಕೊಡಿ. ಮೆಂತ್ಯ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಈ ವೆದರ್ಗೆ ಬಿಸಿ ಬಿಸಿದೇನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮೆಂತ್ಯ ಬಾತ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನಿಮಗೂ ತೋರ್ಸೋಣ, ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರ್ಸೋಣ ರೆಸಿಪಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಎಷ್ಟೊಂದು ಜನ ನನ್ನ ಲಾಗ್ ನೋಡಿ ಮಾತಾಡೋಕ್ಕೆ ಬಿಡ್ತಿಲ್ಲ. ನೋಡಿ ಹೆಂಗೆ ಮಾತಾಡ್ತಾಳೆ. ಮಾತಾಡಮ್ಮ, ನೀನೆ ಮಾತಾಡು. ನೋಡಿ, ಮಾತಾಡು ಅಂದರೆ ಮಾತಾಡಲ್ಲ, ಕೈ ಕಟ್ಕೊತಾಳೆ. ಎಷ್ಟೊಂದು ಜನ ನನ್ನ ಲಾಗ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂತಲೇ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಮೆಂತ್ಯ ಬಾತ್ಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಹಸಿಮೆಣಸಿನ್ಕಾಯಿ 6, ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಕಾಯಿ ಸ್ವಲ್ಪ, 1 ಟೊಮೊಟೊ, ಈರುಳ್ಳಿ, ಶುಂಠಿ ಅರ್ಧ, ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿ. ಇಷ್ಟನ್ನು ರುಬ್ಕೋಬೇಕು. ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಮತ್ತು ಇದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, 3-4 ಟೊಮೊಟೊ. ಇದು ಮೊಸರು ಬಜ್ಜಿಗೆ ಮಾಡ್ತಿರೋದು ಇಬ್ರಿಗಾಗುವಷ್ಟು. ನಾನು ನನ್ನ ಗಂಡ ಇಬ್ಬರೇ ತಿನ್ನೋದು. ನನ್ನ ಮಗಳು ಅನ್ನ ಸಾಂಬಾರು ತಿಂತಾಳೆ, ಮೆಂತ್ಯ ಬಾತು ಅವು ತಿನ್ನಲ್ಲ. ಲವಂಗ, ಏಲಕ್ಕಿ, ಕಾಯಿ, 1 ಟೊಮೊಟೊ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಅಲ್ಲಿ ತೋರಿಸಿದ್ನೆಲ್ಲ ರುಬ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಆಗಲೇ ಹೇಳಿದ್ನಲ್ಲ. ಮತ್ತು ಇದು ಬಟಾಣಿ ನಾನು ನೆನೆಸಿರಲಿಲ್ಲ, ಮರೆತು ಬಿಸಿನೀರಾಗೆ ನೆನೆಸ್ದೆ, ಬೇಗ ನೆನೀತು. ಬನ್ನಿ ಇವಾಗ ಮಾಡೋಣ. ಎಣ್ಣೆ ಹಾಕ್ಕೊಬೇಕು ಕುಕ್ಕರ್ಗೆ. ಮತ್ತು ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪನ್ನ ಹಾಕಿ ಒಗ್ಗರಣೆಗೆ ಇದು ಮಾಡ್ಕೊಬೇಕು. ಎಣ್ಣೆ ಕಾದಿದೆಯೋ ಇಲ್ವ ಅಂತ ನೋಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ಕೊತೀನಿ ಫಸ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪು. ಇಷ್ಟನ್ನು ಕೈ ಆಡಿಸ್ಕೊಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ಕೊಬೇಕು. ಎಣ್ಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಬೇಗನೆ ಬಾಡ್ತತೆ. ಮತ್ತು ಇವಾಗ ಬಟಾಣಿ ಮತ್ತು ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊಬೇಕು. ನಾನೇ ವಿಡಿಯೋ ಮಾಡ್ತಿರೋದು, ಫೋನಲ್ಲಿ ಇಟ್ಕೊಂಡು ಹೇಗೆ ಬರ್ತತ್ತ ಗೊತ್ತಿಲ್ಲ. ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಚೆನ್ನಾಗಿ. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಸುತ್ತೆ. ನೋಡಿ, ಈ ಥರ ಆಗುತ್ತೆ. ಆಗಲೇ ರುಬ್ಬಿದ್ನೆಲ್ಲ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಕಾಯಿ ಎಲ್ಲ, ಟೊಮೊಟೊ ರುಬ್ಬಿದ್ನೆಲ್ಲ ಅದನ್ನು ಇವಾಗ ಹಾಕಿ ಒಗ್ಗರಣೆಗೆ ಬಾಡಿಸ್ತಿದ್ದೀನಿ. ಹಸಿ ವಾಸನೆ ಒಂದು ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಇದು ಮಾಡಬೇಕು. ಎಣ್ಣೆ ಮೇಲೆ ಬಿಡುತ್ತೆ, ಆವಾಗ ನೀರು ಹಾಕ್ಕೊಬೇಕು. ಸ್ವಲ್ಪ ಖಾರದ ಪುಡಿನೂ ಹಾಕ್ತಾರೆ, ಆದರೆ ನಾನು ಖಾರದ ಪುಡಿ ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ದೀನಲ್ಲ ಸಾಕು, ನಾವು ಖಾರ ಜಾಸ್ತಿ ತಿನ್ನಲ್ಲ. ನಿಮಗೆ ಬೇಕಿದ್ದರೆ ಖಾರದ ಪುಡಿ ಹಾಕ್ಕೊಬೋದು ಸ್ವಲ್ಪ. ಎಣ್ಣೆ ನೋಡಿ ಬಿಟ್ಕೊಂಡಿದ್ದೆ. ಇವಾಗ ನೀರು ಹಾಕ್ಕೊಬೇಕು. ನಾವು ಎಷ್ಟು ಲೋಟ ಅಕ್ಕಿ ಹಾಕ್ಕೊತೀವೋ ಅಷ್ಟು ನೀರು ಹಾಕ್ಕೊಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಅಕ್ಕಿ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ನಾನು 1 ಲೋಟ ಅಕ್ಕಿ ಹಾಕ್ಕೊತೀನಿ, ಅದಕ್ಕೆ 1 ಲೋಟ ನೀರು, 1 ಚೊಂಬು ನೀರು ಹಾಕ್ಕೊತೀನಿ.
ಇಷ್ಟು ಮತ್ತು ನೀರು ಒಂದು ಸ್ವಲ್ಪ ಬಿಟ್ಕೊಂಡಂಗೆ ಐತೆ ರುಬ್ಬೋದ್ರಾಗೆ. ಎಷ್ಟು ಬೇಕೋ ಅಷ್ಟೇ ಹಾಕೊತೀನಿ ನಾನು. ಅಕ್ಕಿ ಹಾಕ್ಕೊತೀನಿ. ಅಕ್ಕಿ ತಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಅದಕ್ಕೆ ಹಾಕೋಣ ಬನ್ನಿ. ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ಕೊತೀನಿ. ಬಿರಿಯಾನಿ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಹಾಕ್ಕೊಬೇಕು. ಬಿರಿಯಾನಿ ಪೌಡ್ರು ಸ್ವಲ್ಪ. ಆಗಲೇ ಕುದೀತಿದೆ. ಲಾಸ್ಟಿಗೆ ನಿಂಬೆಹಣ್ಣು ಇಟ್ಕೊಬೇಕು. ನಿಂಬೆಹಣ್ಣು ಎಂತಕ್ಕೆ ಇಟ್ಕೊಬೇಕು ಅಂದರೆ ಅನ್ನ ಉದ್ರಾಗಿ ಬರುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು ಸ್ವಲ್ಪ ಬಿಟ್ಕೊಬೇಕು. ಇಷ್ಟೇ. ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿ ಕುಕ್ಕರು ಒಂದು ವಿಜಲ್ ಇಲ್ಲ 2 ವಿಜಲ್ ಹೊಡ್ಸ್ಕೊಂಡ್ರೆ ಮುಗಿಯುತ್ತೆ. ಮೆಂತ್ಯ ಬಾತ್ ಆಯಿತು. ನೋಡಿ ಅವಳು ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಎತ್ಕೋ ಅಂತಾಳೆ. ಹಿಂಗೆ ಎತ್ಕೊಂಡು ಅಡುಗೆ ಮಾಡಬೇಕು ನಾನು ಡೈಲಿ. ಕುಕ್ಕರ್ ಹಾಕಿದ್ದೀನಿ. 2 ವಿಜಲ್ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ನನಗೆ. ಮೆಂತ್ಯ ಬಾತ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಕರೆಕ್ಟಾಗಿ ಆಗಿದೆ. ಘಮ ಘಮ ಅಂತಿದೆ ನೋಡಿ. ನೀವು ಪಪ್ಪ ಹೆಂಗೆ ಗೊತ್ತಾಗುತ್ತೆ. ನಿಂಬೆಹಣ್ಣು ಬಿಟ್ಕೊಂಡ್ರೆ ಈಗ ಹುಡಿಯಾಗಿರುತ್ತೆ. ಮೊಸರು ಬಜ್ಜಿನೂ ಆಗಿದೆ ನೋಡಿ. ನಾನು ಮೆಂತ್ಯ ಬಾತ್ ಮಾಡೋ ರೆಸಿಪಿ ಎಲ್ಲ ನೀವು ನೋಡಿದ್ದೀರಲ್ಲ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಮೇಡಮ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.